ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಜನಗಳಿಗೆ ಖಾತೆಗಳು ಬಂತು, ಬ್ಯಾಂಕ್ನ ಅಕೌಂಟ್ಗಳನ್ನು ನಾವು ಮಾಡಿಸ್ಕೊಟ್ವಿ ಅಂತ ಒಂದು ಮಾತು ಬರ್ತಾ ಇತ್ತು. ಸರ್ಕಾರದ ಸೇವೆ, ಸೌಲಭ್ಯ, ನೇರ ನಗದು ವರ್ಗಾವಣೆ ಇಂಥ ವಿಚಾರಗಳಿಗೆ ಬ್ಯಾಂಕ್ನ ಅಕೌಂಟ್ ಇದ್ದಾಗ ಹೆಲ್ಪ್ ಆಗುತ್ತೆ ಅಂತ ಇದ್ರ ಬಗ್ಗೆ ಒಂದು ಮಾತನ್ನು ಹೇಳಲಾಯಿತು. ಸಂತೋಷ, ಗುಡ್. ಬ್ಯಾಂಕ್ ಅಕೌಂಟ್ಗಳು ಇರಬೇಕು ಜನಗಳ ಬಳಿಯಲ್ಲಿ. ಆದರೆ ಜನಧನ್ ಖಾತೆ ಅಂತಲೂ ಕೂಡ ಬಂತು. ಇದು ಒಂದು ಭಾಗ. ಅದಲ್ಲದೆ ಕೂಡ ಅನೇಕರು ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಇಟ್ಕೊಳ್ಳೋಣ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಒಂದು ಅಂಕಿಅಂಶ ಹೇಳ್ತೀವಲ್ವಾ, ನಿಮ್ಗೆ ಆಘಾತ ಆಗಿಬಿಡ್ತೀವಿ ಅಂಕಿಅಂಶ ನೋಡಿದ್ರೆ. ಜನ ಇಷ್ಟು ಮಿನಿಮಮ್ ಇಡಬೇಕಾಗಿತ್ತಪ್ಪ, 10,000 ರೂಪಾಯಿ ಇಡಬೇಕಾಗಿತ್ತು ನೀನು ಅಕೌಂಟಲ್ಲಿ, ಯಾಕಪ್ಪ ಇಟ್ಟಿಲ್ಲ ನೀನು, ನಿಂದು ಇಷ್ಟು ಫೈನ್. ನೀನು 6ನೇ ಸಲನೂ ಸ್ವೈಪ್ ಮಾಡಿಬಿಟ್ಯಾ ATM ಅಲ್ಲಿ ಹೋಗಿ, ಕ್ಯಾಶ್ ತೊಗೊಂಡ್ಯಾ ಅಲ್ಲಿ, ಹಾಗಾದರೆ ನಿನಗೂ ಈ ಫೈನು. ಸರಿಯಾಗಿ ನೀನು ಲಿಂಕ್ ಮಾಡಿರಲಿಲ್ವಾ, ಅದಕ್ಕೂ ನಿನಗೊಂದು ಫೈನು. ಈ ಥರ ಫೈನು, ನೀನು ಸ್ವೈಪ್ ಜಾಸ್ತಿ ಮಾಡಿದ್ಯಾ, ಮಿನಿಮಮ್ ಬ್ಯಾಲೆನ್ಸ್, ಕನಿಷ್ಠ ಮೊತ್ತ ನೀನು ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ಇಡಲೇಬೇಕು ಅಂತ ಒಂದೊಂದು ಬ್ಯಾಂಕಲ್ಲಿ ಒಂದು ರೂಲ್ಸ್ ಇರುತ್ತಲ್ಲ, ಆ ನಿಯಮ ಮೀರಿದ್ಯಾ ಅಂಥೇಳಿ ಇದಕ್ಕೆ ಶುಲ್ಕದ ರೂಪದಲ್ಲೋ, ಒಂಥರ ಫೈನ್ ರೂಪದಲ್ಲೋ, ಅದೇ ಜುಲ್ಮಾನೆ ಥರ ಫೈನು, ದಂಡ, ಇನ್ನೊಂದು ಮತ್ತೊಂದು ಆ ರೂಪದಲ್ಲಿ 35,000 ಕೋಟಿ ರೂಪಾಯಿಗಳು ಹೋಗಿದ್ದಿಂದ ನೋಡಿ. ನಮ್ಮ ಜನ, ನಮ್ಮದೇ ಇದೇ ಭಾರತೀಯರು ಬ್ಯಾಂಕ್ಗಳಿಗೆ ನನ್ನ ಬಳಿಯಲ್ಲಿ, ನನ್ನ ಬ್ಯಾಂಕಲ್ಲಿ ಇಟ್ಕೊಳ್ಳೋಷ್ಟು ಮಿನಿಮಮ್ ದುಡ್ಡು ಕೂಡ ಇಲ್ಲ ಸ್ವಾಮಿ ಎನ್ನುವ ಸ್ಥಿತಿ ಇದ್ದಾಗ, ಆ ಸ್ಥಿತಿ ಬಗ್ಗೆ ನನಗೆ ಮರುಕ ಬರಬೇಕು ಈ ದೇಶದ ಪ್ರಜೆಯಾಗಿ. ನಮ್ಮ ಜನಗಳಿಗೆ ಮಿನಿಮಮ್ ದುಡ್ಡು ಇಟ್ಕೊಳ್ಳೋಷ್ಟು ಅವ್ರಿಗೆ ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂದರೆ ಅವನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿರಬೇಡ ಅಂತ. ಅಗ್ರಿ. ಬ್ಯಾಂಕ್ಗಳಿಗೂ ಮೇಂಟೆನೆನ್ಸ್ ಇರುತ್ತೆ, ಅವುಗಳಿಗೂ ಕಟ್ಟಡ ಇರುತ್ತೆ, ಕಂಪ್ಯೂಟರ್ ಮೇಂಟೈನ್ ಮಾಡಬೇಕು, ಜೊತೆಗೆ ಅವ್ರಿಗೆ ಸಿಬ್ಬಂದಿಗೆ ಸಂಬಳ ಕೊಡಬೇಕು. ಆಯಿತು, ಫೈನ್. ಹಿಂದೆನೂ ಕೊಡ್ತಾಯಿದ್ರು, ಹಿಂದೆನೂ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತು. ಆಯಿತು, ಜನಗಳಿಗೆ ಸುವಿಧಾ, ಅವ್ರಿಗೊಂದು ಒಳ್ಳೆಯದಾಗಲಿ, ಅಕೌಂಟ್ಗಳಿದ್ರೆ ಈಸಿ. ಸರಿ, ಇದರ ಹೆಸರಲ್ಲಿ ನೀನು 10,000 ರೂಪಾಯಿ ಇಟ್ಟಿಲ್ಲ, ನೀನು 5,000 ರೂಪಾಯಿ ಇಟ್ಟಿಲ್ಲ, ನೀನು 3,000 ರೂಪಾಯಿ ಇಟ್ಟಿಲ್ಲ, 7,000 ರೂಪಾಯಿ ಇಟ್ಟಿಲ್ಲ, ಇನ್ಯಾವುದೋ ಒಂದು ನಗದು, ಒಂದು ನಿಗದಿಯಾಗಿರುತ್ತೆ. ಈ ಅಮೌಂಟ್ ಹೆಸರಲ್ಲಿ ಅವನು ಇಡೋಕ್ಕಾಗದೇ ಇದ್ದಾಗ, ಆ ಹೆಸರಲ್ಲಿ ನೀವು ಕಟ್ ಮಾಡ್ಕೊಳ್ಳೋದಿದೆಯಲ್ಲ, ನೆಕ್ಸ್ಟ್ ಅವ್ನಿಗೆ ಯಾವುದೋ ಒಂದು ಹಣ ಬರುತ್ತೆ. ಯಾವುದೋ ಒಂದು ಹಣ ಬಂತು, ಅಕೌಂಟ್ ಬಂದ ತಕ್ಷಣ ಅದೇನಾಗುತ್ತೆ, ಕಟ್ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ನೀನು. ನಾವು ಹೇಳ್ಕೊಳ್ತಿರೋದೇನು ಹೇಳಿ, ನಾವು 50 ಕೋಟಿ ಖಾತೆಗಳು ಮಾಡಿಸ್ಬಿಟ್ವಿ, ಬ್ಯಾಂಕ್ ಅಕೌಂಟೇ ಇಲ್ಲ ಈ ದೇಶದಲ್ಲಿ, 60 ಕೋಟಿ ಅಕೌಂಟ್ ಮಾಡಿಸ್ಬಿಟ್ವಿ. ಯಾರಿದ್ರಿ? ಯಾರೂ ಇರಲಿಲ್ಲ, ನಾವೇ ಮಾಡಿಸಿದ್ದು. ಸಂತೋಷ, ಖುಷಿ ವಿಚಾರ. ಅದರ ಹಿಂದೆ ಇರುವ ಮರ್ಮ ನೋಡಿಬಿಟ್ರೆ ನಮ್ಗೆ ಗಾಬರಿ ಆಗುತ್ತೆ. 35,000 ಕೋಟಿ ಬಂದಿದೆ ರೀ, 35,000 ಕೋಟಿ ಜನಸಾಮಾನ್ಯರ ಹಣವನ್ನು. ಹಾಗಾದರೆ ಯಾಕೆ ಈ ಥರ ತೊಗೊಂಡಿದ್ದಾರೆ ಇವರು? ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕ್ಗಳಿಂದ ಈ ಶುಲ್ಕ, ದಂಡ ಇವುಗಳ ರೂಪದಲ್ಲಿ ಇಷ್ಟು ಹಣ ಸಂಗ್ರಹ ಆಗಿದೆ. ರಾಜ್ಯಸಭೆಯಲ್ಲೇ ಅಧಿಕೃತವಾಗಿ ಉತ್ತರವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಯಾಕೆ ಹೀಗೆ? ಅಕೌಂಟ್ ಮಾಡಿಸಿದ್ರಿ ಸರಿ, ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದಾಗ ನನ್ನಲ್ಲಿ ಏನೋ ತಪ್ಪಾಗ್ತಿದೆ. ಈ ಜನಗಳಿಗೆ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಡುವಷ್ಟು ಶಕ್ತಿ ಬರ್ತಿಲ್ಲ ಅಂದರೆ, ಉದ್ಯೋಗ ಇಲ್ಲ ಅವ್ರಿಗೆ, ಒಂದೇ ಸಂಪಾದನೆ ಮೂಲಗಳಿಲ್ಲ, 2 ನೋಟ್ ಬ್ಯಾನಲ್ಲಿ ಆಗಿತ್ತಲ್ಲ, ಅದರ ಮೇಲೆ ಏನಾಯ್ತಲ್ಲ, ಇನ್ಫ್ಲೇಷನ್ ಆಯಿತು, ಹಣ ತನ್ನ ವ್ಯಾಲ್ಯೂ ಕಳ್ಕೊಳ್ತು. ನೋಟ್ ಬ್ಯಾನ್ ಆಯಿತು ಅಂತ ಕೆಲಸ ಜಾಸ್ತಿ ಆಗಲಿಲ್ಲ, ಉದ್ಯೋಗದ ಸೃಷ್ಟಿ ಜಾಸ್ತಿ ಆಗಲಿಲ್ಲ, ಕೋಟ್ಯಾಂತರ ಜನಗಳಿಗೆ ಕೆಲಸ ಸಿಕ್ಬಿಡಲಿಲ್ಲ. ನಮ್ಮ ದೇಶದಲ್ಲಿ ನೋಟ್ ಬ್ಯಾನ್ ಆಯ್ತಪ್ಪ, ಕೋಟಿ ಉದ್ಯೋಗ ಸಿಕ್ತು. ಇರೋ ಉದ್ಯೋಗ ಕಳ್ಕೊಂಡ್ರು. ನಾನು ಹೇಳಿದ್ನಲ್ಲಾಗಲೇ ಕ್ಯಾಶ್ ಎಕಾನಮಿ ಅಂತ ಹೇಳಿ, ಕ್ಯಾಶ್ ಎಕಾನಮಿಯಿಂದ ನಡೆಯುತ್ತಿದ್ದಂತಹ ಕೆಲಸ ಕಾರ್ಯಗಳು ಬೇಕಾದಷ್ಟು ಇದ್ವು ಈ ದೇಶದಲ್ಲಿ. ಅದನ್ನು ಪ್ಯಾರಲ್ ಎಕಾನಮಿ ಅಂತ ಕೆಲವರು ಕರೀತಾರೆ, ಕೆಲವರು ಕ್ಯಾಶ್ ಎಕಾನಮಿ ಅಂತ ಕೂಡ ಕರೀತಾರೆ. ಈ ಎಕಾನಮಿಯಲ್ಲಿ ಆಗ್ತಿದ್ದಂಥ ಕೆಲಸ ಕಾರ್ಯಗಳೆಲ್ಲ ಹೊರಟೋದ್ವು. ಯಾವಾಗ ಸಣ್ಣ ಪುಟ್ಟ ಇಂಥ ಸಂಸ್ಥೆಗಳು, ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು, ಆಫೀಸ್ಗಳು ಹೊರಟೋದ್ವು, ದೊಡ್ಡವರಿದ್ದರು, ಬಿಗ್ ಪ್ಲೇಯರ್ಸು ಅಂತ ಎಲ್ಲವನ್ನು ಹೋಲ್ಸೆಲ್ಲ ತೊಗೊಂಡ್ಬಿಟ್ಟು ಅದನ್ನೇ ಒಂದು ಕಂಪ್ನಿ ಮಾಡ್ಕೊಂಡ್ಬಿಟ್ರು. ದೊಡ್ಡ ಕಂಪ್ನಿ ಅವರೇ ಮಾಡ್ಕೊಂಡ್ಬಿಟ್ರು. ಇವ್ರ ಕತೆ ಮುಗಿದೋಯಿತು. ಆವಾಗ ಅವ್ರಿಗೆ ತೆರಿಗೆ ವಿನಾಯಿತಿನೂ ಸಿಕ್ತು. ಅಂದರೆ 30% ಇತ್ತಲ್ಲ ಕಾರ್ಪೊರೇಟ್ ಟ್ಯಾಕ್ಸು, ಅದು 22% ಆಮೇಲೆ ಆನಂತರದಲ್ಲಿ ಮಾಡ್ಕೊಂಡು ಬರ್ತಾರೆ. ಆನಂತರದಲ್ಲಿ ಎಲೆಕ್ಟ್ರಾಲ್ ಬಾಂಡು, ಅದೇನೋ ಬೇರೆ ಆಯಿತು ಬಿಡಿ ಕಥೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಸೆಕ್ಟರ್ ಇದೆಯಲ್ಲ, ಈ ಸೆಕ್ಟರಿಂದ 35,000 ಕೋಟಿವರೆಗೂ ಭಾರತದ ಜನಗಳು ದಂಡ ಕಟ್ಟಿದ್ದಾರೆ, ಶುಲ್ಕ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸಂಕಟದ ವಿಷಯ ಅಲ್ವೇನ್ರಿ? ಜನ ಚೆನ್ನಾಗಿದ್ದರೆ, ದೇಶದ ಎಕಾನಮಿ ಚೆನ್ನಾಗಿದ್ದಿದ್ರೆ, ಜನಗಳಿಗೆ ಸಂಪಾದನೆಯ ಮಾರ್ಗ ಚೆನ್ನಾಗಿದ್ದಿದ್ರೆ, ಬ್ಯಾಂಕಲ್ಲಿ 10,000 ಇಡಬೇಕಾ? 20,000 ಇಡ್ತೀನಿ, ಹೋಗಪ್ಪ, ದುಡ್ದಿದ್ದೀನಿ ನಾನು, ನನಗೆ ಒಳ್ಳೆ ಕೆಲಸ ಇದೆ, ಸುಭಿಕ್ಷವಾಗಿದ್ದೀನಿ ನಾನು ಯಾಕೆ ಫೈನ್ ಕಟ್ಟಲಿ ಅಂತ ಹೇಳ್ಬೋದಿತ್ತು. ದುಡ್ಡಿಲ್ಲ, ಅಕೌಂಟ್ ಮಾಡಿಸ್ದೆ, ನಾನು ನೇರವಾಗಿ ದುಡ್ಡು ಹಾಕ್ಬಿಡ್ತೀನಿ. ಸರಿಯಪ್ಪ, ನೇರವಾಗಿ ದುಡ್ಡು ಹಾಕೋದು ಕೂಡ ನೀವು ಬ್ಯಾಂಕಿಗೆ ನಿಗದಿ ಮಾಡಿದ್ರಲ್ಲ ಮಿನಿಮಮ್ ಬ್ಯಾಲೆನ್ಸು, ನೀವು ಹಾಕೋ ದುಡ್ಡು ಆ ಮಿನಿಮಮ್ ಬ್ಯಾಲೆನ್ಸ್ ಅಷ್ಟು ಕೂಡ ಇರ್ತಾ ಇರಲಿಲ್ಲ. ಇದು ನೆನಪಿಟ್ಕೊಳ್ಬೇಕು ನೀವು. ಏನೋ ದುಡ್ಡು ಹಾಕ್ಬಿಟ್ಟಿದ್ದೀನಿ, ಹೇಳ್ತಿದ್ರಲ್ಲ ನೀವು, ಬ್ಯಾಂಕ್ ನಿಗದಿ ಮಾಡಿರ್ತಾರಲ್ಲ ಮಿನಿಮಮ್ ಬ್ಯಾಲೆನ್ಸು, ಅಷ್ಟು ಕೂಡ ಇಲ್ಲ ನೀವು ಹಾಕಿರೋ ದುಡ್ಡು. ಅದಕ್ಕೋಸ್ಕರ ಜನ ಏನು ಮಾಡಿದ್ರು, ಆಮೇಲೆ ಇವ್ರು ಯಾವ ಥರ ಅಂದರೆ ಕ್ಯಾಶ್ ಡ್ರಾ ಮಾಡ್ಕೊಂಬಿಟ್ರೆ ದೊಡ್ಡ ಅಪರಾಧ ಅನ್ನೋ ಥರದಲ್ಲಿ.
ಕ್ಯಾಶ್ ಇರೋದೇ ಖರ್ಚು ಮಾಡೋಕ್ಕಲ್ವೇನ್ರಿ? 5 ಸಲ ಮಾಡಬೇಕು, 4 ಸಲ ಮಾಡಬೇಕು, 3 ಸಲ ಮಾಡಬೇಕು, 6ನೇ ಸಲ ಮಾಡಿದ್ರೆ ದಂಡ ಅಂತ ಬಂದಾಗ ಏನಾಗುತ್ತೆ ಹೇಳಿ? ಯಾರೋ ಅರ್ಜೆಂಟ್ ಇರುತ್ತೆ, ಯಾರಿಗೂ ಕ್ಯಾಶಲ್ಲೇ ಕೊಡಬೇಕಿರುತ್ತೆ, ಯಾರ್ದೋ ಬಳಿಯಲ್ಲಿ ಅವ್ನ ಮೊಬೈಲ್ ಇರಲ್ಲ, ಅವ್ನಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅವಾಗೇನು ಮಾಡೋದು? ಕ್ಯಾಶ್ ತೊಗೊಂಡು ಕೊಟ್ಟಿರ್ತಾರೆ ಅವರು ಅಲ್ವಾ? ಹೀಗಿದ್ದಾಗ ಅದಕ್ಕೆ ನೀನು ಫೈನ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಇದು ಈಡೇರ್ತಾ ಅಥವಾ ಇದು ಕೂಡ ಜನಗಳಿಂದ ಈ ಥರ ದಂಡ ಕಟ್ಟಿಸ್ಕೊಳ್ಳೋಕೆ ಒಂದು ಮಾರ್ಗ ಆಯಿತಾ? ಐ ಡೋಂಟ್ ನೋ. ರಾಜ್ಯಸಭೆಯಲ್ಲಿ ಕೇಂದ್ರವೇ ಅಧಿಕೃತವಾಗಿ ಉತ್ತರ ಕೊಟ್ಟಿರ್ತಕ್ಕಂಥ ಉತ್ತರ ಇದೆ. ಅಂದರೆ ಇದು ಶುಲ್ಕನ ಯಾವ ಥರ ಇರಕತ್ತೆ? 2018ರಿಂದ 2024ರವರೆಗೆ ಜನಸಾಮಾನ್ಯರ ಬ್ಯಾಂಕ್ ಖಾತೆಗಳಿಂದ 35,000 ಕೋಟಿ ಶುಲ್ಕ ಅಥವಾ ದಂಡ ಹೋಗಿದೆ. ಮಿನಿಮಮ್ ಬ್ಯಾಲೆನ್ಸ್ ನೀವು ನಿರ್ವಹಣೆ ಮಾಡಿಲ್ಲ ಅಂತ 21,000 ಕೋಟಿ. ಸರ್ಕಾರಿ ಹಾಗೂ 5 ಪ್ರಮುಖ ಖಾಸಗಿ ಬ್ಯಾಂಕ್ಗಳಿಂದ ಟೋಟಲ್ ಆಗಿ 35,000 ಕೋಟಿ ಸಂಗ್ರಹ ಆಗಿದೆ. ಹಾಗಾಗಿ ಸಾಕಷ್ಟು ಬ್ಯಾಂಕ್ಗಳಿವೆ ಇಲ್ಲಿ. ಹಾಗಾಗಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಒಂಥರ ಗಾಬರಿ ಬೀಳುವಂಥ ಸರದಿ ಅವ್ರದ್ದೆಲ್ಲರದ್ದು ಕೂಡ.